ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ದೆಹಲಿ ಸಂಸತ್ ಭವನದ ಬಳಿ ಭಾರಿ ಹೈಡ್ರಾಮಾ ನಡೆದಿದೆ. ಸಂಸತ್ನತ್ತ ಬರ್ತಾ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ. ಬ್ಯಾರಿಕೇಡ್ ನೂಕಿ ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಅಶ್ರುವಾಯು ಸಿಡಿಸಿ ಪ್ರತಿಭಟನಾಕಾರರನ್ನ ಚದುರಿಸಿದೆ ಖಾಕಿ ಪಡೆ. ದೆಹಲಿಯ ರೈಸಿನಾ ರಸ್ತೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲ ಪ್ರತಿಭಟನಾಕಾರರು ಖಾಕಿ ಭದ್ರತೆ ಭೇದಿಸಿ ಸಂಸತ್ನತ್ತ ಹೊರಟಿದ್ದಾರೆ. ಸಂಸತ್ನತ್ತ ಬರ್ತಾ ಇದ್ದಾರೆ. ಈ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚಾಗಿ ಮಾಡಲಾಗಿದೆ. ಸಂಸತ್ ಭವನದಲ್ಲಿ ಭದ್ರತೆ ಹೆಚ್ಚಿಸಿದ್ದಾರೆ ಪೊಲೀಸರು. ಗನ್ ಹಿಡಿದು ನಿಂತಿದ್ದಾರೆ ಭದ್ರತಾ ಸಿಬ್ಬಂದಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಇದು. ದೆಹಲಿ ಸಂಸತ್ ಭವನದ ಬಳಿ ಭಾರಿ ಹೈಡ್ರಾಮಾ ನೋಡಿ. ಅಲ್ಲಿ ಸಿಕ್ಕಾಪಟ್ಟೆ ಜನ, ಅದರಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿಯವರು ಇವರೆಲ್ಲ ಬ್ಯಾರಿಕೇಡ್ ನೂಕಿ ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರೋದು. ಆ ಸಂದರ್ಭದಲ್ಲಿ ಅಶ್ರವಾಯು ಸಿಡಿಸಿ ಪ್ರತಿಭಟನಾಕಾರರನ್ನು ಪೊಲೀಸ್ನವರು ಚದುರಿಸಿದ್ದಾರೆ. ದಟ್ಟವಾದಂಥ ಹೊಗೆ ಆವರಿಸಿದೆ ನೋಡಿ. ಅಲ್ಲಿ ಅಶ್ರವಾಯು ಸಿಡಿಸಿರುವುದದು. ದೆಹಲಿಯ ರೈಸಿನಾ ರಸ್ತೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲ ಪ್ರತಿಭಟನಾಕಾರರು ಖಾಕಿ ಭದ್ರತೆಯನ್ನು ಭೇದಿಸಿ ಸಂಸತ್ನತ್ತ ನುಗ್ಗುತ್ತಾ ಇದ್ದಾರೆ. ಸೊ ಆ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಸಂಸತ್ ಭವನದಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪೊಲೀಸ್ನವರು. ಗನ್ ಹಿಡಿದು ನಿಂತಿದ್ದಾರೆ ಭದ್ರತಾ ಸಿಬ್ಬಂದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಬಹಳಷ್ಟು ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಏನೇನು ನಡೀತಾ ಇದೆ ಅಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಈ ಸಂಸತ್ ಆವರಣ ಏನಿದೆ ಅದು ಒಂದು ರೀತಿ ರಣಾಂಗಣವಾಗಿ ಬದಲಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅನಿಸೋದಿಲ್ಲ. ಯಾಕೆಂದರೆ ಜಂತರ್ ಮಂತರ್ನಲ್ಲಿ ಏನು ಇಷ್ಟು ದಿನ ಪ್ರತಿಭಟನೆ ನಡೀತಾ ಇತ್ತು ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದ ಕಡೆಯಿಂದ, ಇದೀಗ ಏನು ದೀಪ್ಕೆ ಸಾರಥ್ಯದ ಒಂದು ಪ್ರತಿಭಟನಾಕಾರರೇನಿದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಸಂಸತ್ ಭವನದಲ್ಲಿ ಈಗಾಗಲೇ ಏನೊಂದು ಮುಂಗಾರು ಅಧಿವೇಶನ ನಡೀತಾ ಇದೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ. ಕಲಾಪದ ಒಳಗಡೆನೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ವಿರೋಧ ಪಕ್ಷದ ಸದಸ್ಯರು ಆಡಳಿತ ಪಕ್ಷದ ಸದಸ್ಯರ ಜೊತೆಗೆ ವಾಗ್ವಾದವನ್ನು ನಡೆಸಿ ಕಲಾಪವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಂಸತ್ನ ಹೊರಭಾಗದಲ್ಲಿ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. CJP ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕಿರೋ ಕಾರಣದಿಂದಾಗಿ ಪೊಲೀಸರು ಅವ್ರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡೋದು, ಲಾಠಿ ಚಾರ್ಜ್ ಮಾಡೋದು ಮತ್ತು ಜಲಫಿರಂಗಿಯನ್ನು ಬಳಸೋಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಬಂದೂಕುದಾರಿ ಪೊಲೀಸರು ಎಲ್ಲರೂ ಕೂಡ ಸರ್ಪಗಾವಲು ಹಾಕೊಂಡು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ರೈಸಿನಾ ರೋಡ್ ಏನಿದೆ ಅದನ್ನು ದಾಟಿ ಸಂಸತ್ ಭವನದ ಆವರಣದ ಕಡೆಗೆ ಪ್ರತಿಭಟನಾಕಾರರು ಪ್ರವೇಶ ಪಡಿಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸರು ಎಲ್ಲ ರೀತಿಯ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಜೊತೆಗೆ ಏನು ಗಣ್ಯರಿದ್ದಾರೆ, VIP-ಗಳಿದ್ದಾರೆ, ಅವರು ಪ್ರವೇಶ ಪಡೆಯುವಂಥ ರಸ್ತೆಗಳೇನಿದ್ದಾವೆ ಅದಕ್ಕೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಒಟ್ಟಿನಲ್ಲಿ ಸಂಸತ್ ಭವನದ ಸುತ್ತಮುತ್ತಲ ಪ್ರದೇಶ ಏನಿದೆ ಅದು ಒಂದು ರೀತಿ ರಣಾಂಗಣವಾಗಿ ಪರಿವರ್ತನೆ ಆಗಿದೆ ಅಂದರೆ ತಪ್ಪಾಗೋದಿಲ್ಲ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.